ಹೆಲೋ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಕರಿ ಮಾಡ್ತಾಯಿದ್ದೀನಿ. 2 kg ಚಿಕನ್ ತಗೊಂಡಿದ್ದೀನಿ. ಇಲ್ಲಿಗೆ ಬೇಕಾದ ಸಾಮಾನು ನೋಡಿ: ತೆಂಗಿನಕಾಯಿ, ಗರಂ ಮಸಾಲ, 2 ಟೀ ಸ್ಪೂನ್ ಕೊತ್ತಂಬರಿ, ಜೀರಿಗೆ 1 ಟೀ ಸ್ಪೂನ್, ಬೆಳ್ಳುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೇನೆ. ಬ್ಯಾಡಿಗೆ ಮೆಣಸು ಒಂದು 15 ಹಾಕಿದ್ದೀನಿ, ಖಾರಕ್ಕೆ ತಕ್ಕಷ್ಟು. ಆಮೇಲೆ 12 ಕರಿಮೆಣಸು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಗರಂ ಮಸಾಲ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಬೇಕು. ಆಮೇಲೆ ಎಲ್ಲ ಮಸಾಲ ಹಾಕಿ ಒಂದು ಸ್ವಲ್ಪ ಹೊತ್ತು 2 ಮಿನಿಟ್ಸ್ ರೋಸ್ಟ್ ಮಾಡಬೇಕು. ಅದನ್ನು ನಾನು ಪಕ್ಕಕ್ಕೆ ಇಡ್ತೇನೆ. ಇವಾಗ ನಾನಿಲ್ಲಿ ಕೋಕೋನಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಬ್ರೌನ್ ಬರಬೇಕು. ಇಲ್ಲಿ ನಾನು ಹುಳಿಯನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ. 1 ಇಂಚು ಅರಿಶಿನ 1 ಟೀ ಸ್ಪೂನ್. ಇಲ್ಲಿ ಇವಾಗ ಮಸಾಲ ರೆಡಿಯಾಗಿದೆ. ಮಸಾಲದ್ದು ನೀರು ಪಕ್ಕಕ್ಕೆ ಇಟ್ಟಿದ್ದೇನೆ. ನಾನಿವಾಗ ಒಂದು ಟೋಪಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ 1 ಈರುಳ್ಳಿ ಸೇರಿಸಿದ್ದೇನೆ. ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕಿದ್ದೇನೆ ಮತ್ತು 2 ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಇಲ್ಲಿ 2 kg ಚಿಕನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಅದನ್ನೊಂದು ಸ್ವಲ್ಪ 10 ನಿಮಿಷ ಬಾಯ್ಲ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಒಳ್ಳೆ ಬೇಯಿಸಬೇಕು. ಒಂದು 70% ಕುಕ್ ಮಾಡಬೇಕು ಫಸ್ಟಿಗೆ. ಆಮೇಲೆ ಅದಕ್ಕೆ ಮಸಾಲ ಮತ್ತು ನೀರನ್ನು ಹಾಕಿ ಬಾಯ್ಲ್ ಮಾಡಬೇಕು. ಸ್ವಲ್ಪ ಉಪ್ಪು ಸೇರಿಸಬೇಕು, ರುಚಿಗೆ ತಕ್ಕಷ್ಟು. ಇಲ್ಲಿಗೆ ಚಿಕನ್ ರೆಡಿಯಾಗಿದೆ. ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.